ಮುಸುಡಿ ಅವರೇ, ಚೀಟಿ ಎತ್ತಿ ದುಡ್ಡು ಎಲ್ಲೋ ಬಚ್ಚಿಟ್ಟಿದ್ರಂತೆ, ಎಲ್ಲಿಟ್ಟಿದ್ದೀರಾ? ಎಷ್ಟು? 25 ಲಕ್ಷ. ನನಗೆ ಯಾವ್ದೋ ಆತ್ಮ ಮಾತಾಡೋ ಸೌಂಡ್ ಕೇಳ್ತಾ ಇದೆಯಲ್ಲೋ? ಅದ್ ಕೇಳುತ್ತೆ ಅಂತಾನೆ ನಾನ್ ನಿಮ್ಮ ನೋಡ್ಕೊಂಡ್ ಬಂದಿರೋದು. ಅಯ್ಯೋ ಅಮ್ಮ, ಅದಕ್ಕೆ ಯಾಕಮ್ಮ ಅಷ್ಟೊಂದು ರಾಂಗ್ ಆಗ್ತಾ ಇದೆಯಾ? ಆರಾಮ ಕೂತ್ಕೊಳಮ್ಮ. ಅಯ್ಯಯ್ಯೋ, ಅದು ದುಡ್ಡನ್ನ ಎಲ್ಲಿಟ್ಟಿದ್ದೀರಾ? ನಿಮ್ಗೆ ದುಡ್ಡು ಅಂದ್ರೆ ಬಹಳ ಆಸೆ ಅಲ್ಲ? ದುಡ್ಡು ಅಂದ್ರೆ ಯಾರಿಗ ಆಸೆ ಇರಲಿ ಹೇಳಿ? ನಮಗೂ ಆಸೆನೆ, ನಿಮಗೂ ಆಸೆನೆ. 25 ಲಕ್ಷ ಕೊಟ್ರೆ ಇಟ್ಕೋತೀರಾ? 25 ಲಕ್ಷನ? ಅಯ್ಯೋ, 25 ಲಕ್ಷ ಸಿಕ್ಬಿಟ್ರೆ ಲೈಫ್ ಸೆಟ್ಲು. ನಿಮ್ ವೈಫ್ ನ ಬೇಕಾದ್ರೆ ನನ್ ಜೊತೆ ಇಟ್ಕೊಂಡ್ ಬರ್ತೀನಿ. ಆಮೇಲೆ ದುಡ್ಡು ಎಲ್ಲಿ ಇಟ್ಟಿದ್ಯಾ? ಅದು ದುಡ್ಡು ಎಲ್ಲಿಟ್ಟಿದೀನಿ ಅಂದ್ರೆ ಬಳಕ ಬರಲ್ಲ. ಓಕೆ, ನೀನ್ ಹೋಗ್ಬಾ. ಅಯ್ಯೋ, ಏನಂದವನು? ನೀವ್ ಹೋಗ್ಬಿಟ್ರೆ? ಇಲ್ಲಪ್ಪ, ನಾನು ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ಯಾ? ಹೋಗ್ಬಿಟ್ಟ? ಸುಳ್ಳು ಯಾಕಮ್ಮ? ನಿಜ. ದುಡ್ಡು ಎಲ್ಲಿಟ್ಟವನೇನೋ ವಿಷಯನ ತಿಳಿಸ್ತೇನೆ ಹೊರಟ್ಬಿಟ್ಟ. ಅಲೋ ಮುಸುಡಿ ಅವ್ರೆ, ಅವ್ನ್ ಹೇಳ್ದ, ನೀನ್ ಕೇಳಿಸ್ಕೊಂಡೆ ತಾನೆ? ಕೇಳಿಸ್ಕೊಂಡೆ. ದುಡ್ಡು ಅಂದ್ರೆ ನಿನ್ಗಿಷ್ಟ ಅಂತ ಹೇಳ್ದೆ ತಾನೆ? ದುಡ್ಡು ಅಂದ್ರೆ ಇಷ್ಟನೇ. ನನ್ ಗಂಡನ ಹತ್ರ ದುಡ್ಡಿಟ್ಟಿರೋ ಜಾಗ ತಿಳ್ಕೊಂಡು ನನಗೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ತಾಯಿ, ನಾನೇನ್ ಹೇಳ್ದೆ, ನೀನೇನ್ ಅರ್ಥ ಮಾಡ್ಕೊಂತ ಇದ್ಯಾ? ಅಲ್ಲ, ಒಂದ್ ನಿಮಿಷಮ್ಮ, ಯಾಕಮ್ಮ? ನನ್ನ ವಿಷಯ ನಿನ್ಗಿನ್ನೂ ಗೊತ್ತಿಲ್ಲ. ದುಡ್ಡು ಎಲ್ಲಿಟ್ಟಿದ್ದಾನೆ ಅಂತ ತಿಳ್ಕೊಂಡು ಹೇಳು ಅಂದ್ರೆ ನುಗ್ಗೋ ತರ ನೋಡ್ತೀಯಲ್ಲ. ನುಗ್ಗೋ ತರನ ಆದ್ರೆ ಗೊತ್ತಾಗುತ್ತೆ ನಿನ್ಗೆ. ನನ್ನ ಕೈ ಕೆಲಸ ಸಿಗ್ತಾ ಇಲ್ವಲ್ಲ? ಬಿಡ್ರೋ, ಈ ನನ್ ಮಗ ಹುಡ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಬಿಡ್ರೋ. ಅಯ್ಯಪ್ಪ, ನನ್ ಕೈಲಿ ಆಗಲ್ಲಪ್ಪ. ನೆಕ್ಸ್ಟ್ ಟೋಕನ್ ಕರೀಲ ಗುರುಗಳೇ? ಟೋಕನ್ ಬೇಡ, ಏನ್ ಬೇಡವಾಗ? ನನ್ಗೇನೇನೋ ಸೌಂಡ್ ಕೇಳ್ತಾ ಇದೆ ಕಣ್ರೋ. ಅಯ್ಯೋ, ಕಲೆಕ್ಷನ್ ಜೋರಾಗಿದೆಯಲ್ಲ, ಇನ್ನೊಂದ್ರೆ ಟೋಕನ್ ಕರೀರಿ. ಅಯ್ಯೋ, ಏನೋ ಸೌಂಡ್ ಕೇಳ್ತಾ ಇದೆಯೋ. ಅಯ್ಯೋ, ಲೇ ಮುನಿಯಾ, ಎಲ್ಲ ಹೋಗ್ಬಿಟ್ರಾ? ಈ ತರ ಜನಗಳಿಗೆ ಮೋಸ ಮಾಡೋ ತಪ್ಪು ತಾನೆ? ಅಯ್ಯೋ ಸ್ವಾಮಿ, ಮೋಸ ಹೋಗೋದು ತಪ್ಪು ಅಂದ್ಮೇಲೆ ಮೋಸ ಮಾಡೋದು ಹೆಂಗ್ ತಪ್ಪಾಗತ್ತೆ? ಇದೇ ಬೇಡ ಅಂತ ಹೇಳೋದ್ ನೋಡು. ಅಯ್ಯೋ ಸ್ವಾಮಿ, ಹೊಟ್ಟೆ ಪಾಡಿಗೆ ನಾವೇನೋ ಮಾಡ್ಕೊಂತ ಬಿಟ್ಬಿಡಿ ಸ್ವಾಮಿ. ತಾವ್ಯಾರು? ನಮ್ ಬೆನ್ನಿಂದ ತಾವ್ ಯಾಕೆ ಬಿದ್ದಿದ್ದೀರಾ? ದಯವಿಟ್ಟು ಹೇಳಿ. ಉಪೇಂದ್ರ ರಾಜು ಹೆಸರು ಕೇಳಿದ್ಯಾ? ಉಪೇಂದ್ರ ರಾಜು ಅವರು, ಜಮೀನ್ದಾರು ಉಪೇಂದ್ರ ರಾಜು ಅವರು. ಮತ್ತಿನ್ಯಾರು ಅನ್ಕೊಂಡೆ? ಜಮೀನ್ದಾರು ಉಪೇಂದ್ರ ರಾಜು ಅವ್ರಂದ್ರೆ ಯಾರಿಗ್ ಗೊತ್ತಿಲ್ಲ. ನಾವ್ ಚಿಕ್ಕ ವಯಸ್ಸಲ್ಲಿ ಚಟಿಲ್ದೆ ಓಡಾಡ್ತಾ ಇರ್ಬೇಕಾದ್ರೆ ಎಲ್ರು ಮಾತಾಡ್ಕೊಳ್ಳೋರು. ಉಪೇಂದ್ರ ರಾಜು ಅವರು ಎಷ್ಟು ಕಾಂಪೌಂಡರ್ ಇಲ್ಲ, ಉಪೇಂದ್ರ ರಾಜು ಅವರು ಎಷ್ಟು ಬೇಲಿ ಯಾರಿಲ್ಲ ಅಂತ. ಉಪೇಂದ್ರ ರಾಜು ಅಂದ್ರೆ ಇಡೀ ನಮ್ಮ ಊರಿಗೆ ನೀವೇ ಅಲ್ವಾ ರಾಜ್ರೆ ನಮ್ಗೆ ಇನ್ಸ್ಪಿರೇಷನ್? ಅದಿರ್ಲಿ ರಾಜ್ರೆ, ಇದಕ್ಕಿಂತ ನನ್ನ ಹತ್ರ ಯಾಕೆ ಬಂದ್ರಿ? ಏನಿಲ್ಲ, ನನ್ನ ಮಗಂದ್ ಒಂದ್ ಸಣ್ಣ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಬಂದೆ. ನಿಮ್ ವಿಷಯ ಗೊತ್ತಾಯ್ತು. ಹೇಗಿದ್ರು ಫ್ರೆಂಡ್ಶಿಪ್ ಆಗಿದ್ಯಲ್ಲ, ಸ್ವಲ್ಪ ಮಾತಾಡೋಣ, ಬರ್ತೀರಾ? ಫ್ರೆಂಡ್ಶಿಪ್ ಆದ್ಮೇಲೆ ನಾವ್ ಏನು ಬೇಕಾದ್ರೂ ಮಾಡ್ತೀವಿ. ಬನ್ನಿ ಉಪೇಂದ್ರ ರಾಜ್ರೆ, ಬನ್ನಿ.